ಅವರೆಲ್ಲ ಒಂದೇ ಏರಿಯಾದವರು. ಆಗಾಗ ಕುಡಿದು ಪಾರ್ಟಿ ಮಾಡ್ತಾ ಇದ್ರು. ಆದರೆ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡೋದಕ್ಕೆ ಶುರುವಾದ ಕಿರಿಕ್ ಕೊಲೆಯಲ್ಲಿ ಅಂತ್ಯವಾಗಿದೆ. ಬೆಂಗಳೂರನ್ನ ನಡೆದ ಭೀಕರ ಕೊಲೆಯ ಸ್ಟೋರಿ ಇಲ್ಲಿದೆ ನೋಡಿ. ಮನೆ ಬಳಿ ಆಟೋ ನಿಲ್ಲಿಸೋ ವಿಚಾರಕ್ಕೆ ಗಲಾಟೆ. ರಸ್ತೆಯಲ್ಲೇ ಕೊಚ್ಚಿ ಕೊಲೆ ಮಾಡಿದ ಹಂತಕರು. ಅತ್ತ ರಸ್ತೆಯುದ್ದಕ್ಕೂ ರಕ್ತದೋ ಕುಳಿ. ಇತ್ತ ಈ ತಾಯಿ ಗೋಳಾಟ ನೋಡಿದ್ರೆ ಯಾರಿಗಾದರೂ ಕರುಳು ಚುರ್ರನ್ನಿಸುತ್ತೆ. ರಸ್ತೆಯಲ್ಲಿ ನಿಂತು ನನ್ನ ಮಗನಿಗೆ ಈ ಸ್ಥಿತಿ ಬಂತಲ್ಲ, ನನ್ನ ಮಗನನ್ನ ಕೊಲೆ ಮಾಡಿದ್ರಲ್ಲ ಎನ್ನುತ್ತಾ ಕರುಳು ಹಿಂಡುವಂತೆ ಅಳುತ್ತಿರುವ ದೃಶ್ಯ ನೋಡಿದ್ರೆ ಅಬ್ಬಾ, ಯಾವ ತಾಯಿಗೂ ಬೇಡ ಇಂಥ ಸಂಕಷ್ಟ. ಎಸ್, ಈ ಫೋಟೋದಲ್ಲಿ ಕಾಣುವ ಇವನ ಹೆಸರು ಗುಣ ಅಂತ. ತಡರಾತ್ರಿ ಕೊಲೆಯಾದ ಯುವಕ ನಾಯಂಡಹಳ್ಳಿ ಅಂಬೇಡ್ಕರ್ ಕಾಲೋನಿಯಲ್ಲಿ ವಾಸವಾಗಿದ್ದ. ಹೀಗೆ ಗುಣ ಮನೆ ಮುಂದೆ ಲಗೇಜ್ ಆಟೋ ನಿಲ್ಲುವ ವಿಚಾರಕ್ಕೆ ಅದೇ ಏರಿಯಾದ ಅಜಿತ್, ದೀನಾ, ಲಂಬು ಕುಮಾರ್ ಎಂಬುವವರ ನಡುವೆ ಗಲಾಟೆಯಾಗಿದೆ. ಇದೇ ವಿಚಾರವಾಗಿ ಪೊಲೀಸರು ಎಲ್ಲರನ್ನ ಠಾಣೆಗೆ ಕರೆಸಿ ವಾರ್ನ್ ಮಾಡಿ ಪ್ರತಿದಿನ ಠಾಣೆಗೆ ಬಂದು ಸಹಿ ಹಾಕಬೇಕು ಎಂದು ಹೇಳಿದ್ರಂತೆ. ಇನ್ನು ಇದೇ ವಿಚಾರವಾಗಿ ನಿನ್ನೆ ಗುಣ ಪೊಲೀಸ್ ಠಾಣೆಗೆ ತೆರಳಿ ಸೈನ್ ಮಾಡಿ ಮನೆ ಹತ್ತಿರ ಬರುವಾಗ ಅಜಿತ್, ದೀನಾ ಮತ್ತು ಲಂಬು ಕುಮಾರ್ ಅಟ್ಯಾಕ್ ಮಾಡಿ ಚಾಕುವಿನಿಂದ ಕತ್ತಿಗೆ ಇರಿದಿದ್ದಾರೆ. ಇದೇ ವೇಳೆ ಬಿಡಿಸಲು ಬಂದ ಗುಣನ ಸ್ನೇಹಿತ ವೇಲು ಮೇಲೂ ಹಲ್ಲೆ ಮಾಡಿದ್ದಾರೆ. சமாதான பண்ணு பொந்து வேண்டாம், இனிமேல் சண்டெல்லாம் வேணாண்டா, நம்ம எல்லாம் ஒன்றா இருக்கலாம் அப்படின்னு கேட்டதுக்கு ಗೊತ್ತಿಲ್ಲ ಸರ್. ಏನೋ ಮುಂಚೆ ಒಂದು ಶುಕ್ರವಾರ ಗಲಾಟೆ ಆಗಿದೆ. ಅವನು ಹೇಳಿದ್ದಾನೆ ಬಂದು ನಾವು ಮಾತಾಡೋಣ ಅಂತ ಈ ಹುಡುಗ ಕರ್ಕೊಂಡು ಹೋಗಿದ್ದಾನೆ. ಯಾರು ವಿನೋತ್ ಅನ್ನೋನು ಕರ್ಕೊಂಡು ಹೋಗಿ ರೋಡ್ಗೆ ಹೋಗಿಲ್ಲ. ಅಲ್ಲಿ ಹೋಗಿ ಏನು ಮಾಡಿದ್ರೋ ಗೊತ್ತಿಲ್ಲ, ಇಲ್ಲಿ ಚುಚ್ಚಿಬಿಟ್ಟವ್ರೆ. ಅದು ಬೆನ್ನಲ್ಲಿ ಚುಚ್ಚಿದ್ದಾರೆ, ಕಾಲಲ್ಲಿ ಚುಚ್ಚಿದ್ದಾರೆ. ಅವ್ನು ಸ್ವಲ್ಪ ಪರವಾಗಿಲ್ಲ ಅಂತ, ಅವನು ಸೀರಿಯಸ್ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ವಿನೋತ್ ಮಾಡಿರೋ ಕೊಲೆಗೆ ಗುಣ, ಇವನು ವೇಲು ಇವರೆಲ್ಲ ಜೈಲಿಗೆ ಹೋಗಿ ಬಂದರು. ಜೈಲಿಗೆ ಹೋಗಿ ಬಂದು ಆ ಕೇಸ್ ಹೊಡೆದ್ಬಿಟ್ರು. ಇನ್ನು ರಸ್ತೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಗುಣ ಹಾಗೂ ವೇಲುವನ್ನ ಸ್ಥಳೀಯರು ನಾಗರಬಾವಿಯ ಜಿಎಂ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ತೀವ್ರ ರಕ್ತಸ್ರಾವ ಉಂಟಾಗಿ ಗುಣ ಮೃತಪಟ್ಟಿದ್ದಾನೆ. ಮತ್ತೊಬ್ಬ ಸ್ನೇಹಿತ ವೇಲುವಿನ ಸ್ಥಿತಿ ಗಂಭೀರವಾಗಿದ್ದು ಚಿಕಿತ್ಸೆ ಮುಂದುವರಿಯುತ್ತಿದೆ. ಇನ್ನು ಕೊಲೆ ಮಾಡಿದ ಆರೋಪಿಗಳು ಠಾಣೆಗೆ ಹೋಗಿ ನಮ್ಮ ಮೇಲೆ ಸುಳ್ಳು ಆರೋಪವನ್ನ ಮಾಡ್ತಿದ್ದಾರೆ ಅಂತ ದೂರು ನೀಡಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ಮಾಡಿದಾಗ ಕೊಲೆಯ ಬಗ್ಗೆ ತಿಳಿದಿರುವಂತದ್ದು. ಇನ್ನು ಈ ಆರೋಪಿಗಳು ಹಾಗೂ ಮೃತ ಗುಣ ಇವರಿಬ್ಬರು ಸೇರಿ ಒಂದು ಕೇಸ್ನಲ್ಲಿ 1 ವರ್ಷ ಜೈಲಿಗೆ ಹೋಗಿ ಬಂದಿದ್ರು. ಬಂದ ನಂತರ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡಲು ಆಗಾಗ ಕಿರಿಕ್ ಕೂಡ ಮಾಡುತ್ತಿದ್ರಂತೆ. ಗುಣ ಮತ್ತು ಆತನ ಸ್ನೇಹಿತರು ಅಲ್ಲಿ ಒಂದು ಗಾಡಿಯನ್ನು ನಿಲ್ಲಿಸೋ ವಿಚಾರವಾಗಿ ಸ್ವಲ್ಪ ಗಲಾಟೆ ಮಾಡ್ಕೊಳ್ತಾ ಇರ್ತಾರೆ. ಅಂದರೆ ಒಂದು ಟಾಟಾ ಏಸ್, ಏನೀಗ ಮೃತ ವ್ಯಕ್ತಿ ಇದ್ದಾನೆ, ಆತನ ಒಂದು ಟಾಟಾ ಏಸ್ ಗಾಡಿ ಇರುತ್ತೆ. ಆ ಗಾಡಿಯನ್ನು ಆರೋಪಿಗಳೇನಿದ್ದಾರೆ ಅವರ ಅಂಗಡಿ ಮುಂದೆ ನಿಲ್ಲಿಸೋ ಸಲುವಾಗಿ ಸ್ವಲ್ಪ ಮಾತು ಬೆಳೆದು ಅದು ಜಗಳ ವಿಕೋಪಕ್ಕೆ ಹೋಗಿ ಈ ಆರೋಪಿ ಏನು ಮೊದಲನೇ ಆರೋಪಿ ಇದ್ದಾನೆ, ಆತ ಮೃತ ವ್ಯಕ್ತಿಗೆ ಚಾಕುವಿಂದ ಕತ್ತಿನ ಭಾಗಕ್ಕೆ ಚುಚ್ಚಿದಾಗ ಆ ವ್ಯಕ್ತಿ ಅಲ್ಲಿ ಕೆಳಗಡೆ ಬೀಳ್ತಾನೆ. ನಿನ್ನೆ ಮಧ್ಯರಾತ್ರಿನೇ 4 ಜನ ಆರೋಪಿಗಳು, ಅಂದರೆ ಈ ಜಗಳದಲ್ಲಿ ಭಾಗಿಯಾದಂಥ ಮೊದಲನೇ ಆರೋಪಿ ಮತ್ತೆ ಆತನ ತಂದೆ ಮತ್ತೆ ಆತನ 2 ಅಣ್ಣಂದಿರು ಅವ್ರನ್ನೆಲ್ಲ ವಶಕ್ಕೆ ಪಡೆದು ಈಗ ವಿಚಾರಣೆ ಪ್ರಾರಂಭ ಮಾಡಿದ್ದೀವಿ. ಒಟ್ಟಾರೆ ಅದೇನೇ ಹೇಳಿ, ಮಕ್ಕಳಿಗೆ ಬುದ್ಧಿ ಹೇಳಿ ಸರಿದಾರಿಗೆ ತರಬೇಕಿದ್ದ ಪೋಷಕರು ಮಕ್ಕಳು ಹೇಳಿದಂತೆ ಕುಣಿದರೆ ಮಕ್ಕಳು ಒಂದಿಲ್ಲ ಒಂದು ದಿನ ರಸ್ತೆಯಲ್ಲಿ ಹೀಗೆ ಹೆಣವಾಗಿ ಬೀಳುವುದು ಪಕ್ಕ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.